ನಾವು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿಯಿಂದ ಬಂದಿದ್ದೇವೆ. ಇವತ್ತು ಈ ಹೆಬ್ರಿಯ ಕೂಡ್ಲುವಿನ ಹತ್ತಿರ ನಮ್ಮ ನಕ್ಸಲ್ ಕಮಾಂಡರ್ ಅಂತ ಹೇಳಿ ಗುರುತಿಸಿಕೊಂಡಿರುವ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ನಿನ್ನೆ ನಡೆದಿತ್ತು. ಅವರ ಅಂತ್ಯ ಸಂಸ್ಕಾರ ಕ್ರಿಮೇಷನ್ ಈಗ ಆಗಿದೆ ಇದೇ ಸ್ಥಳದಲ್ಲಿ. ಅವರ ಚಿತೆ ಇನ್ನೂ ಆರಲಿಲ್ಲ, ಉರಿತಾ ಇದೆ. ಅದೇ ಪ್ಲೇಸ್ನಲ್ಲಿ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೇವೆ. ನಮ್ಮ ತಾಲೂಕು ಸಂಚಾಲಕರು, ಹೆಬ್ರಿ ತಾಲೂಕು ಸಂಚಾಲಕರು ದೇವಣ್ಣ ಇದ್ದಾರೆ, ಪ್ರಶಾಂತ್ ಬಿರ್ತಿ ಇದ್ದಾರೆ, ಹರಿಶ್ಚಂದ್ರ ಕೇಡಿ ಬ್ರಹ್ಮಾವರ ಇದ್ದಾರೆ, ನಾನು ಪ್ರಧಾನ ಸಂಚಾಲಕ ಮಂಜುನಾಥ ಗಿಳಿಯಾರು ಅಂತ ಹೇಳಿ. ಈ ಸ್ಥಳಕ್ಕೆ ಬಂದು ಇದನ್ನೆಲ್ಲ ನಾವು ನೋಡಿದಾಗ ತುಂಬ ಬೇಜಾರಾಗ್ತದೆ ಮನಸ್ಸಿಗೆ. ಅವರಿಗೆ ನಿನ್ನೆ ಎನ್ಕೌಂಟರ್ ಆದ ಜಾಗವನ್ನು ಕೂಡ ನಾವೀಗ ಅದನ್ನು ಸಂದರ್ಶನ ಮಾಡಿ ಬಂದಿದ್ದೇವೆ. ನಾನು ಯುವ ಜನತೆಗೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಪರವಾಗಿ ಇಷ್ಟೇ ಕರೆ ಕೊಡೋದು, ಯಾರೆಲ್ಲ ಇನ್ನೂ ಕೂಡ ನಕ್ಸಲೈಟ್ ಚಳುವಳಿ ಒಳಗಡೆ ಇದ್ದೀರಿ, ಯುವ ಜನರು ಯಾರೆಲ್ಲ ಇದ್ದೀರಿ, ದಯಮಾಡಿ ನೀವೆಲ್ಲರೂ ಕೂಡ ಮುಖ್ಯ ವಾಹಿನಿಗೆ ಬರಬೇಕು, ಮೇನ್ ಸ್ಟ್ರೀಮಿಗೆ ಬರಬೇಕು. ಅದಕ್ಕೋಸ್ಕರ ಸರ್ಕಾರ ಯೋಜನೆಗಳನ್ನು ಮಾಡಿದೆ. ನಿಮ್ಮ ಮೇಲಿರುವ ಕೇಸ್ಗಳಿಗೆಲ್ಲ ಸರಿಯಾದ ಟ್ರಯಲ್ ಮಾಡಿ ಅದ್ರ ಬಗ್ಗೆ ಸರ್ಕಾರ ನ್ಯಾಯಾಂಗ ಇಲಾಖೆ ಕ್ರಮ ತಗೊಳ್ತದೆ. ದಯಮಾಡಿ ಯಾರು ಕೂಡ ನಕ್ಸಲ್ ಚಳುವಳಿಯನ್ನು ಬೆಂಬಲಿಸಬೇಡಿ. ಯಾರು ಇದ್ದರೆ ದಯಮಾಡಿ ಇವತ್ತು ನೀವು ಮುಂದಿನ ದಿನಗಳಲ್ಲಿ ಮೇನ್ ಸ್ಟ್ರೀಮಿಗೆ ಬಂದು ಸರ್ಕಾರಕ್ಕೆ ಶರಣಾಗಿ ಕರೆಯನ್ನು ಕೊಡ್ತೇವೆ. ಮತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಕ್ಸಲೈಟ್ಗಳಿಗೆ ನೀವು ಶರಣಾಗುವ ಒಂದು ಪ್ಯಾಕೇಜನ್ನು ಯೋಜನೆಯನ್ನು ಮಾಡಿದ್ದೀರಿ. ಆ ಯೋಜನೆ ಇವತ್ತು ನೆನಗುದಿಗೆ ಬಿದ್ದಿದೆ. ಅದರ ಬಗ್ಗೆ ಸರ್ಕಾರ ಸ್ಪಷ್ಟನೆ ಕೊಡಬೇಕು. ಬಹುಶಃ ಅನೇಕ ನಕ್ಸಲೈಟ್ ಇವತ್ತು ನಾವು ಶರಣಾಗ್ತೇವೆ ಅಂತ ಹೇಳಿ ಮುಂದೆ ಬಂದರೂ ಕೂಡ ಅದಕ್ಕೆ ಸರಿಯಾದ ದಾರಿಗಳು, ವ್ಯಕ್ತಿಗಳು ಅವರಿಗೆ ಸಿಗೋದಿಲ್ಲ ಎನ್ನುವ ಮಾಹಿತಿ ಕೂಡ ನಮಗೆ ಬೇರೆ ಬೇರೆ ಮೂಲದಿಂದ ಸಿಗ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಯಾರೆಲ್ಲ ಹಿಂದೆ ನಕ್ಸಲೈಟ್ ಆಗಿ ಇವತ್ತು ಶರಣಾಗತಿಯಾಗಿದ್ದಾರೆ ಅವರಿಗೆ ಸರ್ಕಾರದ ಭರವಸೆಯಂತೆ ಏನೆಲ್ಲ ಸವಲತ್ತು ಸಿಗಬೇಕಿತ್ತು ಆ ಸವಲತ್ತು ಕೂಡ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಗಲಿಲ್ಲ ಎನ್ನುವ ಆರೋಪ ಕೂಡ ಸರ್ಕಾರದ ಮೇಲೆ ಇದೆ. ಅದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು. ಮತ್ತು ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಸರ್ಕಾರ ಹಿಂದೆ ಅಭಿವೃದ್ಧಿ ಕಾಮಗಾರಿಗಳಿಗೋಸ್ಕರ ಪ್ಯಾಕೇಜ್ಗಳನ್ನು ಯಾವತ್ತು ಘೋಷಣೆ ಮಾಡಿದ್ರು ಆ ಯೋಜನೆಗಳು ಕೂಡ ಇವತ್ತು ಕಂಪ್ಲೀಟ್ ಅದು ಸ್ಥಗಿತ ಆಗಿದೆ. ಇದಕ್ಕೆ ಕೂಡ ಸರ್ಕಾರ ಉತ್ತರ ಕೊಡಬೇಕು. ಈಗ ಸರ್ಕಾರದ ಅಸಡ್ಡೆ ಮತ್ತು ಬೇಜವಾಬ್ದಾರಿತನದಿಂದಾಗಿ ಈ ರೀತಿಯ ವಿದ್ಯಮಾನಗಳು, ಕೃತ್ಯಗಳು ನಡೀಲಿಕ್ಕೆ ದಾರಿ ಆಗ್ತದೆ ಅಂತ ಹೇಳಿ ನಾವು ಸಮಿತಿಯವರು ಕಂಡುಕೊಂಡಿದ್ದೇವೆ. ದಯಮಾಡಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಬಗ್ಗೆ ಕ್ರಮ ತಗೊಳ್ಬೇಕಂತ ನಾನು ಕರ್ನಾಟಕ ದಲಿತ ಸಂಘದ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ.